ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಗ್ಯಾಸ್ ಮೇಲೆ ಇಡದೆ ಮತ್ತು ಇನ್ಸ್ಟೆಂಟಾಗಿ ರಸಮಲೈ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಚಿಕ್ಕ ಜಾರ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಗೋಡಂಬಿ ಹಾಕೋತಾ ಇದ್ದೀನಿ, ಅದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು 4 ಸ್ಪೂನು. ಇದನ್ನು ಮಿಕ್ಸಿದಲ್ಲಿ ಡ್ರೈ ಪೌಡ್ರ್ ಮಾಡ್ಕೊಬರೋಣ. ನೋಡಿ, ಡ್ರೈ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಸ್ವಲ್ಪ ನೀರು ಹಾಕ್ತೆ, ಹಾಲು ಹಾಕ್ತೆ, ಡ್ರೈ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ನಾನು ಇದನ್ನು ಏನು ನೀರು ಹಾಕ್ತೆ, ಹಾಲು ಹಾಕ್ತೆ, ಇದನ್ನು ಪೌಡ್ರ್ ಮಾಡ್ಕೊಬರಬೇಕು. ಇದು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು 4 ಸ್ಪೂನು. ಪನ್ನೀರ್ ಜೊತೆಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಬರೋಣ. ತುಂಬ ಟೇಸ್ಟಾಗಿರುತ್ತೆ. ಇನ್ಸ್ಟೆಂಟಾಗಿ ದಿಢೀರಾಗಿ ಮಾಡೋದು. ಗೆಸ್ಟ್ ಬಂದುಬಿಟ್ರೆ ಮತ್ತು ಬೇರೆ ಫಂಕ್ಷನು ಸ್ವೀಟ್ ತಿನ್ಬೇಕಂತೇಳಿದ್ರೆ ಯಾವಾಗಾದರೂ ಮಾಡಿ ಈ ಥರ ತಿನ್ಬೋದು ನೀವು. ತುಂಬ ಟೇಸ್ಟಾಗಿರುತ್ತೆ. ನೀವು ಸ್ವೀಟ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಇನ್ಸ್ಟೆಂಟಾಗಿ ಒಂದು 5-6 ನಿಮಿಷದಲ್ಲೇ ಆಗುತ್ತೆ, ಮಾಡಿ ತಿನ್ಬೋದು. ನೋಡಿ, ಅದನ್ನು ನಾನು ಬೇರೆ ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ನಾನು ಬಿಸಿ ಮಾಡಿ ಫ್ರಿಜ್ಜಲ್ಲಿ ನಾನು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅರ್ಧ ಲೀಟ್ರ್ ಹಾಲು. ಇದ್ರಲ್ಲಿ ನೀವು ಕೆನೆ ಇದ್ದರೆ ಕೆನೆ ಸಮೇತ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ರಸಮಲೈ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಳೋದು ಸ್ಕಿಪ್ ಆಗಿದೆ. ಇದು ವಿಡಿಯೋ ಸ್ಕಿಪ್ ಆಗಿದೆ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕು. ನೀವು ಈ ಮಿಲ್ಕ್ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಹಾಕ್ಕೋಬೋದು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ನೋಡಿ, ಕೇಸರಿ ಹಾಕ್ತಾಯಿದ್ದೀನಿ. ಇದು ಕಲರ್ಗೋಸ್ಕರ ಅಷ್ಟೇ ಹಾಕೋದು. ಕೇಸರಿ ಇದು ಕಂಪಲ್ಸರಿ ಏನಿಲ್ಲ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ನ ಸೈಡ್ಸ್ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಇದೇನು ಬ್ರೌನ್ ಇದೆಯಲ್ಲ, ಅದೆಲ್ಲ ಅವಶ್ಯಕತೆ ಇಲ್ಲ. ಎಲ್ಲ ಕಟ್ ಮಾಡ್ಕೊಳ್ಳೋಣ ನಾವು. ನಾನು ಮಿಲ್ಕ್ ಬ್ರೆಡ್ ತಗೊಂಡಿದ್ದೀನಿ. ನಾಲ್ಕು ಸೈಡ್ ನಾನು ತಕ್ಕೋತೀನಿ. ಅದು ಬ್ರೌನ್ ಕಲರ್ ಇರೋದು, ಕಾರ್ನರ್ ಇರೋದು ಎಲ್ಲ ತಕ್ಕೋತೀನಿ ನಾನು. ನೋಡಿ, ಈ ಥರ ತಕ್ಕೊಂಡಿದ್ದೀನಿ. ಇದು ಕಾರ್ನರ್ ಇರೋದು ನೀವು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬ್ರೆಡ್ ಕ್ರಂಚ್ ಮಾಡ್ಬೋದು. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಬ್ರೆಡ್ ತೊಗೊಂಡಿದ್ದೀನಿ ಕಟ್ ಮಾಡಿರೋದು. ನಾನೇನು ಅದು ಪನ್ನೀರ್ದು ಇದು ಮಾಡ್ಕೊಂಡಿದ್ನಲ್ಲ, ಅದು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಚಿಕ್ಕ ರೋಲ್ ಯಾವ ಸೈಜಲ್ಲಿ ನಿಮಗೆ ಬೇಕೋ ಆ ಸೈಜಲ್ಲಿ ನೀವು ರೌಂಡ್ ಮಾಡ್ಕೊಂಡು ಇಟ್ಕೋಬೇಡಿ ಒಂದೇ ಸಲ. ನಾನು ಈ ಸೈಜಲ್ಲಿ ಮಾಡ್ಕೊಂಡು ಇಟ್ಕೋತೀನಿ. ರೌಂಡು ಒಂದು ಎಷ್ಟು ಬೇಕಷ್ಟು ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಮತ್ತು ನಾನು ಬ್ರೆಡ್ ತೊಗೊಂಡಿದ್ದೀನಿ. ನಾನು ಹಾಲಲ್ಲಿ ಏನು ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಾನು ಅದ್ದಿ ರೌಂಡ್ ಶೇಪ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹತ್ಕೊಳ್ಳಿ. ಅದನ್ನು ಒಳಗಡೆ ಪನ್ನೀರ್ದು ಸ್ಟಫಿಂಗ್ ಒಳಗಡೆ ಇಕ್ಬಿಟ್ಟು ನೀವು ರೌಂಡ್ ಶೇಪ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರೌಂಡ್ ಆಗುತ್ತೆ. ಇದು ಟೇಸ್ಟ್ ಸಹ ಹಿಂಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, 5-6 ನಿಮಿಷದಲ್ಲಿ ಹೆಂಗೆ ಸ್ವೀಟ್ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಎಲ್ಲನೂ ಇದೇ ರೀತಿ ನಾನು ಮಾಡ್ಕೋತೀನಿ ಬ್ರೆಡ್ಡಿಂದ. ನೋಡಿ, ನಾನು ಪ್ರತಿಯೊಂದು ಈ ಥರ ನಾನು ಮಾಡ್ಕೋತೀನಿ. ಇನ್ನೊಂದು ಮಾಡಿ ನಾನು ತೋರಿಸ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಡಿಪ್ ಮಾಡೋಣ ಬ್ರೆಡ್ಡು ಹಾಲಿನ ಜೊತೆಗೆ. ಆ ಪನ್ನೀರ್ದು ಏನು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಒಳಗಡೆ ಇಟ್ಟು ರೌಂಡಿಂಗ್ ಮಾಡ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಮಾಡ್ಕೊತೀರೋ ಆ ಸೈಜಲ್ಲಿ ಮಾಡ್ಕೋಬೋದು ನೀವು. ನಾನು ಪ್ರತಿಯೊಂದು ಈ ಥರ ಮಾಡ್ಕೋತೀನಿ.
ತುಂಬ ಟೇಸ್ಟಾಗಿರುತ್ತೆ. ಪನ್ನೀರ್ದಾಗಲಿ ಮತ್ತು ಕಂಡೆನ್ಸ್ಡ್ ಮಿಲ್ಕು, ಬ್ರೆಡ್ಡು ಎಲ್ಲ ಈಕ್ವಲ್ ಟೇಸ್ಟಾಗಿರುತ್ತೆ. ನೀವು ರಸಮಲೈ ಹೆಂಗೆ ತಿಂತೀರ ಸ್ವೀಟ್ ಅಂಗಡಿಯಲ್ಲೆಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಈ ಥರ ಮಾಡಿ ನೋಡಿ ಇನ್ಸ್ಟೆಂಟಾಗಿ. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ನಾನು ಎಲ್ಲನೂ ಈ ಥರ ಮಾಡ್ಕೊಂಡಿದ್ದೀನಿ. ಅದೇನು ಹಾಲಿದೆಲ್ಲ ಮಿಕ್ಕಿದ್ದು ಅದನ್ನು ಹಾಕ್ಕೊಳ್ಳೋಣ. ಇದು ಇವಾಗಲೇ ತಿನ್ನೋ ಬದಲು ನೀವು ಫ್ರಿಜ್ಜಲ್ಲಿ ಇಲ್ಲಾಂದರೆ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನೀವು ತಿನ್ನಿ, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಮೇಲೆಗಡೆ ನಾನು ಗಾರ್ನಿಷ್ಗೆ ಬಾದಾಮಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಪೀಸು, ಅದು ಹಾಕ್ತಾ ಇದ್ದೇನೆ. ನಿಮಗೆ ಗಾರ್ನಿಷ್ಗೆ ಅದು ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ನಾನು. ಅದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾನು ವಿಡಿಯೋಗೋಸ್ಕರ ಗಾರ್ನಿಷ್ಗೆ ನಾನು ಅದನ್ನು ಚುಕ್ಕಿ ಥರ ಇಟ್ಟಿದ್ದೀನಿ ಆರೆಂಜ್ ಕಲರು. ನೋಡಿ ಎಷ್ಟು ಬೇಗ ರೆಡಿ ಆಯಿತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ನಿಮಗೆಲ್ಲರಿಗೂ.